ಇವತ್ತು ಪರಮಾತ್ಮನ 50ನೇ ಹುಟ್ಟುಹಬ್ಬ ಅಂದರೆ ಅಪ್ಪು ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಪ್ಪುನ ಸಾಕ್ಷಾತ್ ಅದೇ ರೀತಿ ಏನೋ ಕಂಠಿರೋಕ್ಕೆ ಬಂದ್ರೇನೋ ಅನ್ನೋ ರೀತಿ ಈಗ ನಾವು ನೋಡ್ಬೋದು. ಅಭಿಮಾನಿಗಳೆಲ್ಲ ನಿಜವಾಗ್ಲೂ ಅಪ್ಪುನೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಳ್ತಿದ್ದಾರೆ. ಆದರೆ ಅವ್ರ ಹೆಸರು ಕೂಡ ಅಪ್ಪು ಅಂತೆ. ಸರ್ ಏನು ಹೇಳ್ತೀರಾ? ಅದೇ ರೀತಿ ರೂಪ ಇರ್ಬೋದು. ಏನಿಲ್ಲ ಸರ್, ಬಗ್ಗೆ ಎಷ್ಟು ಹೇಳಿದ್ರು ನಾವು ಕಡಿಮೆನೇ. ಅವ್ರದ್ದೊಂದು ಕಲೆ ಇದೆ, ಆ ಕಲೆಯನ್ನು ನಾನು ತೊಗೊಂಡು ಜನಕ್ಕೆ ತೋರಿಸಾಕ್ತೀನಿ ಅಷ್ಟೇ. ಜನ ನೋಡಿ ತುಂಬ ಖುಷಿ ಆಗ್ತಾರೆ, ನನಗೂ ಖುಷಿ ಆಗುತ್ತೆ, ತುಂಬ ಸಪೋರ್ಟ್ ಮಾಡ್ತಾರೆ ಜನಕ್ಕೆ. ನಾನು ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳೋಕ್ಕೆ ಎಷ್ಟು ಹೇಳಿದ್ರೆ ನಾನು ಕಡಿಮೆನೇ. ಅವ್ರದ್ದು ಒಂದು ಕಲೆ ನಂಗೆ ಕಡಿದಿದೆ, ಅವ್ರು ಸಿಕ್ಕಿದ ಪುಣ್ಯ ಅನ್ಬೇಕು ಅಷ್ಟೇ. ಅದೇ ರೀತಿ ಲೈಕ್ ಸ್ಟೈಲಿಂಗ್ ಇರ್ಬೋದು, ಆ ಒಂದು ಬ್ಲೇಸರ್ ಹಾಕಿರೋದು, ಗಾಗಲ್ಸ್ ಹಾಕಿರೋವಂಥದ್ದು, ಹೆಂಗೆ ಇದೆಲ್ಲ ಹೆಂಗೆ ಮ್ಯಾಚ್ ಮಾಡಿದ್ರಿ? ಇಲ್ಲ, ನಾನು ಹುಟ್ಟು ನಾ ಪೈಲಂತ್ರ ಇದೇ ಥರ ಇದ್ದೀನಿ, ಏನು ಚೇಂಜ್ ಇಲ್ಲ. ಆದರೆ ಸಪೋರ್ಟ್ ಮಾಡ್ತಾರೆ ಜನ ಎಲ್ಲ. ಅಪ್ಪು ಅನ್ನೋ ಹೆಸರು ನೀವು ಇಟ್ಕೊಂಡಿದ್ದ, ತಂದೆ ತಾಯಿ ಇಟ್ಟಿದ್ದ? ಇಲ್ಲ, ಎಲ್ಲ ಅಭಿಮಾನಿ ಕೊಟ್ಟಿದ್ದೆ ಸರ್. ಓಕೆ. ಹಾಂ. ಏನು ಅಪ್ಪು ಅವ್ರದ್ದು ಯಾವ ಸಿನಿಮಾ ಇಷ್ಟ ಆಯಿತು ನಿಮಗೆ? ಅಪ್ಪು ಅವರು ಎಲ್ಲ ಸಿನಿಮಾ ಇಷ್ಟ ನನಗೆ. ಅವರಂತ ತುಂಬ ಇಷ್ಟ. ನಾನು ಹುಚ್ಚ ಪ್ರೀತಿ ಅವ್ರ ಮೇಲೆ. ಅವ್ರ ಡೈಲಾಗ್ ಯಾವ್ದಾದ್ರು ಹೇಳ್ಬೋದಾ? ಹೇಳ್ಬೋದು. ಇರೋದೊಂದು ಜೀವನ, ಹಿಂದೇನಾಯಿತು ನೆನಪಿಲ್ಲ, ಮುಂದೇನಾಯಿತು ಗೊತ್ತಿಲ್ಲ, ನಾವೇನು ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದಾನೆ, ವಿಧಿ ನಮ್ಮದೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಅಪ್ಪು ಅನ್ನೋ ಅಭಿಮಾನಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಚಲ್ಗೆ, ಆಂಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.